ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಬ್ರಹ್ಮ ಮುಹೂರ್ತದಲ್ಲಿ ಇದ್ದಿದ್ದೇನೆ. ಬ್ರಹ್ಮ ಮುಹೂರ್ತ ಅಂದರೆ ಗೊತ್ತಿರ್ಬೋದು ನಿಮಗೆ. 1:30 ಗಂಟೆ ಅಂದರೆ ಸನ್ರೈಸ್ ಆಗೋ 1:30 ಗಂಟೆ ಮೊದಲು. ಸೊ ಈಗ 3:30ರಿಂದ 5:30 ತನಕ ಇದೆ ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತದಲ್ಲಿ ಏಳೋದರಿಂದ ತುಂಬ ಬೆನಿಫಿಟ್ಸ್ ಉಂಟಂತೆ. ಟ್ರೈ ಮಾಡುವ ಅಂತೇಳಿ ನಾನು ಎದ್ದೆ. ಇದು ನನ್ನ ಪುಟ್ಟ ಗಣಪ. ಇದನ್ನು ನಾನು ಬಾಂಬೆಯಿಂದ ತಂದಿದ್ದೇನೆ. ಸೊ ನಂದು ಕಬರ್ಡಲ್ಲಿ ಹೀಗಿಟ್ಟು ಪೂಜೆ ಮಾಡ್ತಾ ಇರ್ತೇನೆ. ಪೂಜೆ ಮಾಡೋದಲ್ಲ, ಜಸ್ಟ್ ಕೈ ಮುಗಿದು ಮಾತ್ರ. ಇದು ನಮ್ಮದು ಮೇನ್ ಟೆಂಪಲ್ ಇದ್ದು. ನಾನು ಅಲ್ಲಿಂದ ಕಿಚನ್ಗೆ ಬಂದೆ. ಕಿಚನಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯುವ ಅಂತೇಳಿ. ತುಂಬ ದಿನ ಆಯಿತು ನಾನೊಂದು ಡಿಟಾಕ್ಸ್ ಡ್ರಿಂಕ್ ಫಾಲೋ ಮಾಡೋದು. ಇದು ಏನಂತ ಹೇಳಿದರೆ ಕರಿಬೇವು ಮತ್ತು ಜೀರಿಗೆ ಮತ್ತು ನೀರು. ಸೊ ಇದು ತುಂಬ ಪವರ್ಫುಲ್ ಉಂಟಂತೆ. ಬಿಫೋರ್ ಬ್ರಷ್ ಮತ್ತು ಎಂಟಿ ಸ್ಟಮಕ್ಕಿಗೆ ನಾನು ತೆಗಿತಾ ಇದ್ದೇನೆ. ಇದೊಂದು ಲಿವರ್ ಡಿಟಾಕ್ಸಿಫೈಯರ್ ಮತ್ತು ಮೆಟಬಾಲಿಸಮ್ದು ಸ್ಪೀಡ್ ಇನ್ಕ್ರೀಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಮತ್ತು ಏರಿಗೆ ಕೂಡ ತುಂಬ ಒಳ್ಳೆಯದಂತೆ. ಮತ್ತು ಆ್ಯಂಟಿಬಯೋಟಿಕ್, ಅದೇ ರೀತಿ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತಂತೆ. ಹಾಗೆ ನಾನು ತುಂಬ ದಿನ ಆಯಿತು ಸ್ಟಾರ್ಟ್ ಮಾಡಿ ನೋಡುವ ಅಂತೇಳಿ. ಆ್ಯಕ್ಚುಲಿ ನನಗೆ ಮಾರ್ನಿಂಗ್ ಬೇಗ ಏಳಲಿಕ್ಕೆ ತುಂಬ ಕಷ್ಟ. ನನ್ನ ಅಮ್ಮ ಹುಷಾರಿದ್ದಾರೆ. ಅಮ್ಮ ನೈಟ್ ಬೇಗ ಮಲಗ್ತಾರೆ. 10 ಗಂಟೆಗೆ ಮಲಗಿ ಆಯಿತು. ಬೆಳಗ್ಗೆ 5 ಗಂಟೆಗೆ 4:15 ಬೇಕಾದರೆ ಹೇಳ್ತಾರೆ. ನಾನು ಬೇಕಾದರೆ 1 ಗಂಟೆ ತನಕ ಕೂತ್ಕೊಳ್ತೇನೆ. ಬೆಳಗ್ಗೆ ಸ್ವಲ್ಪ ಏಳೋದು ಕಷ್ಟನೇ. ಬಟ್ ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿದ್ದೇನೆ ಬೇಗ ಏಳಲಿಕ್ಕೆ. ಎಕ್ಸಾಮ್ಸ್ ಇರುವಾಗ ಹೇಳ್ತಾ ಇದ್ದೆ. ಅಮ್ಮ ಹೇಗೆಲ್ಲ ಬೊಬ್ಬೆ ಹಾಕಿ ಎಬ್ಬಿಸ್ತಾ ಇದ್ದರು. ಸೊ ಆವಾಗ ಹೇಳ್ತಿದ್ದೆ. ಮತ್ತು ಮಗು ಸಣ್ಣದಿರುವಾಗ ಅಂದರೆ ಆಗ ಹೇಳ್ತಿದ್ದೆ. ಈಗ ಸ್ವಲ್ಪ ದಿನ ಆಯಿತು ಹೇಳದೆ. ಅಲ್ಲಿಂದ ಯೋಗ ಮಾಡಲಿಕ್ಕೆ ಬಂದೆ. ಯೋಗ ಮತ್ತು ಸ್ವಲ್ಪ ಎಕ್ಸಸೈಸ್ ಮಾಡುವ ಅಂಥೇಳಿ. ಸ್ವಲ್ಪ ಮಾಡಿ ಆಯಿತು. ಜಾಸ್ತಿ ಏನು ಮಾಡಲಿಲ್ಲ, ಸ್ವಲ್ಪ ಮಾಡಿದೆ. ಮತ್ತು ಫ್ರೆಶ್ ಅಪ್ ಆದೆ. ಡೈಲಿ ಮಾರ್ನಿಂಗ್ ನಾನು ಸ್ನಾನ ಮಾಡಿ ಒಂದು ಕಿಚನಿದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು. ಈ ಅಭ್ಯಾಸ ನಾನು ಮದುವೆ ಆಗಿ ಬಾಂಬೆಗೆ ಹೋದ ಮೇಲೆ ಸ್ಟಾರ್ಟ್ ಮಾಡಿದ್ದು. ಊರಲ್ಲಿ ಜಾಸ್ತಿ ಈವ್ನಿಂಗ್ ಸ್ನಾನ ಮಾಡ್ತಾರೆ, ಬಾಂಬೆಯಲ್ಲಿ ಮಾರ್ನಿಂಗ್. ಸೊ ನಾನೀಗ 2 ಮಿಕ್ಸರ್ ಆದ ಕಾರಣ 2 ಟೈಮ್ಸ್ ಮಾಡ್ತೇನೆ. ಮಾರ್ನಿಂಗ್ ಮಾಡ್ತೇನೆ, ಈವ್ನಿಂಗ್ ಮಾಡ್ತೇನೆ. ಸ್ನಾನ ಆದಮೇಲೆ ನನಗೆ ಫಸ್ಟ್ ಫುಲ್ ಮನೆ ಗುಡಿಸಿ ಒರೆಸಬೇಕು. ಸೊ ಆಗನೇ ನನಗೆ ಸ್ವಲ್ಪ ನೆಮ್ಮದಿ ಆಗ್ತದೆ. ಒರೆಸಲಿಕ್ಕೆ ನಾನು ಕಲ್ಲುಪ್ಪು ಹಾಕ್ತೇನೆ, ಡೈಲಿ ಹಾಕ್ತೇನೆ ಬಕೆಟಿಗೆ. ಇದರಿಂದ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗೆ ಹೋಗ್ತದೆ ಅಂತೇಳಿ ನಂಬಿಕೆ. ಸೊ ಹಾಗೆ ಡೈಲಿ ನಾನು ಯೂಸ್ ಮಾಡ್ತೇನೆ. ಪ್ರತಿದಿನ ನನಗೆ ಗುಡಿಸಿ, ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ದೀಪ ಇಡುವ ಮುಂಚೆ ಗುಡಿಸಿ ದೀಪ ಇಡ್ತಾರೆ. ಬಟ್ ನನಗೆ ಕೆಲವರು ಗುಡಿಸಿ ಒರೆಸ್ತಾರೆ. ನನಗೆ ಮಾರ್ನಿಂಗೆ ಒರೆಸಿ ಆದರೆ ತುಂಬ ಖುಷಿ, ಒಂಥರ ಮನಸ್ಸಿಗೆ ಉಲ್ಲಾಸ ಆಗ್ತದೆ. ದೀಪ ಇಡುವ ಮುಂಚೆ, ದೇವರ ದೀಪ ಇಡುವ ಮುಂಚೆ ಎಲ್ಲ ನೆಗೆಟಿವ್ ಎನರ್ಜಿ ಆಲ್ಮೋಸ್ಟ್ ಹೊರಗೆ ಹೋಗಲಿ ಅಂತೇಳಿ ನಂದು ನಂಬಿಕೆ ಅಷ್ಟೇ. ಇವತ್ತು ಯಾಕೆ ನಾನು ಇಷ್ಟು ಬೇಗ ಎದ್ದೆ ಅಂತ ಹೇಳಿದರೆ, ನನಗೆ ಗೊತ್ತಿಲ್ಲ, ಎಂಥ ಟೈಮೇ ಸಿಗೋದಿಲ್ಲ ಅಂತೇಳಿ ನನಗೆ ಫೀಲ್ ಆಗ್ತಿತ್ತು. ಹಾಗೆ ಬೇಗ ಎದ್ದು ಎಲ್ಲ ಮನೆಯದ್ದು ಕೆಲಸ ಕಂಪ್ಲೀಟ್ ಮಾಡಿ ನನಗೆ ಸ್ವಲ್ಪ ಟೈಮ್ ನೋಡುವ ಹೇಗಾಗ್ತದೆ ಅಂತೇಳಿ ಎದ್ದೆ. ಇನ್ನು ಹಬ್ಬ ಎಲ್ಲ ಹತ್ತಿರ ಬರ್ತಾ ಉಂಟಲ್ಲ, ಹಬ್ಬಕ್ಕೆಲ್ಲ ಬೆಳಗ್ಗೆ ಬೇಗ ಎದ್ದು ಕ್ಲೀನೆಲ್ಲ ಮಾಡಿ ಸ್ವಚ್ಛ ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದಲ್ಲ ಅಂತೇಳಿ ನಾನು ಈಗಲೇ ಸ್ವಲ್ಪ ಬೇಗ ಏಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ಬೆಳಗ್ಗೆ ಬೇಗ ಎದ್ದ ಕೂಡಲೇ ಮನೆಯ ಮುಂದಿನ ಡೋರು ಓಪನ್ ಮಾಡಬೇಕಂತೆ. ಬಟ್ ಈಗ ಓನ್ಲಿ 5 ಗಂಟೆ ಆದಷ್ಟೇ. ಸೊ ನನಗೆ ಧೈರ್ಯ ಬರಲಿಲ್ಲ ಓಪನ್ ಮಾಡಲಿಕ್ಕೆ. ಓಪನ್ ಮಾಡ್ಬೋದು, ಓಪನ್ ಮಾಡಿ ಇಡಬೇಕಲ್ಲ, ಇಡಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಯಾಕಂತ ಹೇಳಿದರೆ ಅದೆಲ್ಲರೂ ಮಲಗಿದ್ದರೆ ನಾನು ಕಿಚನಲ್ಲಿ ಇಡ್ತೇನೆ. ಸೊ ಹಾಗೆ ನಾನು ಕ್ಲೋಸ್ ಮಾಡೇ ಬಂದೆ. ನಾನು ಈ ಥರದ್ದು ಕ್ಲಿಪ್ಸ್ ಯೂಸ್ ಮಾಡ್ತೇನೆ, ಓಪನ್ಡ್ ಪ್ಲಾಸ್ಟಿಕ್ ಸೀಲ್ ಮಾಡಿ ಇಡಲಿಕ್ಕೆ. ಇದರಲ್ಲಿ ಒಂಚೂರು ಗಾಳಿ ಹೋಗೋದಿಲ್ಲ. ಮತ್ತು ಈ ರಬ್ಬರ್ ಬ್ಯಾಂಡ್ ಅದೆಲ್ಲ ಕಟ್ಟಿದ್ರುಂಟಲ್ಲ, ತುಂಬ ಕಷ್ಟ. ಈ ರಬ್ಬರ್ ಬ್ಯಾಂಡಲ್ಲಿ ಹಾಕಿದರೆ ನೋಡಲಿಕ್ಕೆ ಅವ್ರು ಚೆಂದ ಕಾಣೋದಿಲ್ಲ. ಮತ್ತು ರಬ್ಬರ್ ಬ್ಯಾಂಡ್ ಆದರೆ ಆಗ್ಬೋದು. ಈ ಹಗ್ಗೆಲ್ಲ ಕಟ್ತಾರಲ್ಲ, ಹಗ್ಗ ಕಟ್ಟಿದ್ರೆ ಬಿಚ್ಚಲಿಕ್ಕೆ 1 ಗಂಟೆ, ಅದನ್ನು ಕಟ್ಟೋದೇ ಬೇಡ ಅಂತ ಆಗ್ತದೆ. ಈ ಥರದ ಕ್ಲಿಪ್ಸ್ ತುಂಬ ಈಸಿ ಕ್ಲೋಸ್ ಮಾಡಿ ಎಲ್ಲ ಇಡಲಿಕ್ಕೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಬಾದಾಮು, ಕಿಶ್ಮಿಶ್ ಮತ್ತು ಇದು ಎಲ್ಲ ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಸಂಜೆಗೆ ಮಗನಿಗೆ ಕೊಡಲಿಕ್ಕೆ ಬೇಕಾಗ್ತದೆ. ಮತ್ತು ಹಸ್ಬೆಂಡಿಗೆ ಕೂಡ ಓಟ್ಸಿಗೆ ಹಾಕಿ ಯೂಸ್ ಮಾಡ್ತಾರೆ ಅವರು. ನೈಟೇ ಇಟ್ಟಿಲ್ಲ, ಯಾಕಂದ್ರೆ ನೈಟ್ ಇಟ್ಟರೆ ತುಂಬ ಲಾಂಗ್ ಆಗ್ತದಲ್ಲ. ಅವರು ಮಾರ್ನಿಂಗ್ ಕುಡಿಯೋದಿಲ್ಲ, ಈವ್ನಿಂಗ್ ಕುಡಿಯೋದು. ಮಗ ಕೂಡ ಹಾಗೆ ತುಂಬ ಲಾಂಗ್ ಆಗ್ತದೆ ಅಂತೇಳಿ ಮಾರ್ನಿಂಗ್ ಹಾಕೋದು ನಾನು.
ಮತ್ತು ಇಲ್ಲಿ ಸೀಡ್ಸ್ ಕೂಡ ಹಾಕ್ತಾ ಇದ್ದೇನೆ. ಇದರಲ್ಲಿ ಮಿಕ್ಸ್ಡ್ ಸೀಡ್ಸ್ ಎಲ್ಲ ಇದೆ, ಪಂಪ್ಕಿನ್ ಇದ್ದು, ಸನ್ಫ್ಲವರ್ ಸೀಡ್ಸ್ ಹಾಗೆಲ್ಲ ಒಳ್ಳೆ ಸೀಡ್ಸ್ ಎಲ್ಲ ಮಿಕ್ಸ್ಚರ್ ಒಂದೇ ಕಡೆ ಇದೆ. ಇದು ವಾಲ್ನಟ್. ನನಗೆ ತುಂಬ ಜನ ಪರಿಚಯದವರು ಎಲ್ಲರೂ ಹೇಳೋದಿಷ್ಟೇ, ಒಂದು ಹೆಣ್ಣು ಇದ್ದರೆ ಹೇಳು ಮಗ, ಒಂದು ಹೆಣ್ಣು ಇದ್ದರೆ ಹೇಳು ಅಂತೇಳಿ. ನನಗೆ ಅಂದರೆ ಆಲ್ಮೋಸ್ಟ್ ಎಲ್ಲರ ಬಾಯಲ್ಲಿದೆ ಹೆಣ್ಣೆ ಇಲ್ಲ ಅಂತೇಳಿ. ಅದೇ ದೊಡ್ಡೊಂದು ಪ್ರಾಬ್ಲಮ್ ಆಗಿದೆ ನಮ್ಮದು ಈಗ. ಮುಂಚೆ ಎಲ್ಲ ಹೆಣ್ಣು ಅಂತ ಗೊತ್ತಾದ ಕೂಡಲೇ ಭ್ರೂಣ ಹತ್ಯೆ ಮಾಡಿ ಮತ್ತು ಹೆತ್ತ ಮೇಲೆ ಕೊಂದದ ತುಂಬ ಕೇಸ್ ಕೂಡ ಉಂಟು. ಆದರೆ ಈಗ ಮಗು ಗಂಡಿಗಿಂತ ಹೆಣ್ಣು ಅಂತ ಗೊತ್ತಾದ ಮೇಲೆ ಪಡೋ ಖುಷಿ ಜಾಸ್ತಿ. ಅದಕ್ಕೆ ಮುಂಚಿನವರು ಹೇಳ್ತಿದ್ರಲ್ಲ ಗಾದೆ, ಬಿಸಾಕಿದ ವಸ್ತುವನ್ನು ಹೆಕ್ಲಿಕ್ಕೆ ಉಂಟು ಮಗ ಅಂತೇಳಿ. ಹಾಗೆ ಯಾವುದೇ ಒಂದು ವಸ್ತುವನ್ನು ತಾಸ್ತರ ಮಾಡಿದರೆ ಅದನ್ನೇ ನಾವು ಪೂಜೆ ಮಾಡಲೇಬೇಕಾದಂಥ ಸಮಯ ಬಂದೇ ಬರ್ತದಂತೆ. ಹಾಗೆ ಹೆಣ್ಮಕ್ಕಳಿಗೆ ಇದುಂಟು ಅಂತೇಳಿ ಅವರು ಕೂಡ ಡಿಮ್ಯಾಂಡ್ ಮಾಡಬಾರ್ದಲ್ಲ. ಎಲ್ಲ ಗಂಡು ಮಕ್ಕಳ ತಾಯಂದಿರು ದೇವರಲ್ಲಿ ಒಂದು ಹೋಪ್ಸ್ ಇಡಬೇಕು, ಅವರ ಹತ್ರ ಪ್ರೇ ಮಾಡ್ತಾ ಇರಬೇಕು. ನಮಗೆ ಸರಿಯಾದ ನಮ್ಮಲ್ಲಿ ಹಣೆಯಲ್ಲಿ ಬರೆದಂಥ ಹೆಣ್ಣು ಮಕ್ಕಳು ಸಿಗ್ತಾರೆ. ಹಾಗೆ ಒಟ್ರಾಸಿ ಕೂಡ ಮದುವೆ ಆಗಿ ಕೂಡ ಎಂಥ ಪ್ರಯೋಜನ ಇಲ್ಲ, ಅದಕ್ಕಿಂತ ಮದುವೆ ಆಗದೇ ಇರೋದು ಕೂಡ ಒಳ್ಳೆಯದು. ಸೊ ಅಷ್ಟೆಲ್ಲ ಸ್ಪೆಂಡ್ ಮಾಡಿ ಎಲ್ಲ ಒಬ್ಬರು ಬಂದರೆ ನಮ್ಮ ಲೈಫನ್ನು ಬೆಳಗೋರು ಬರಬೇಕು. ಸೊ ಅದಕ್ಕೆಲ್ಲ ಒಬ್ಬರೇ ಸೊಲ್ಯೂಷನ್, ದೇವರು ಮಾತ್ರ. ಅವರ ಹತ್ರ ಕೇಳ್ತಾ ಇರಬೇಕಷ್ಟೆ. ಸೋಮವಾರ ಮತ್ತು ಶುಕ್ರವಾರ ಕಸ ಕೊಂಡವರು ಬರ್ತಾರೆ, ಮುನ್ಸಿಪಾಲಿಟಿಯವರು. ಸೊ ಹಾಗೆ ನಾನು ದೀಪ ಇಡೋ ಮುಂಚೆ ನಾನು ಹೊರಗೆ ಕಟ್ಟಿಟ್ಟೆ. ಮತ್ತು ಗೇಟ್ ಹತ್ರ ಒಂದು ನಾಯಿ ನೋಡಿದೆ. ನಾಯಿಗೆ ಮನೆಯಲ್ಲಿ ರಸ್ಕಿತ್ತು, ಯಾರು ಯೂಸ್ ಮಾಡ್ತಾನೇ ಇರಲಿಲ್ಲ, ಅದನ್ನೇ ಕೊಡು ಅಂತೇಳಿ ಹೋದೆ. ಆ್ಯಕ್ಚುಲಿ ನಾವು ಬಂದ ನಾಯಿಗೆ ಊಟ ಎಲ್ಲ ಹಾಕ್ಬಾರ್ದಂತೆ. ಯಾಕಂತ ಹೇಳಿದರೆ ಅದು ಮನೆಯ ಬೊಜ್ಜದ ಊಟ ತಿಂದು ಹೋಗ್ತದಂತೆ. ಬಂದ ಬೆಕ್ಕು ಮದುವೆ ಊಟ ಮಾಡಿ ಹೋಗ್ತದಂತೆ. ಸೊ ಬೆಕ್ಕು ತುಂಬ ಒಳ್ಳೆಯದಂತೆ, ಬಂದದ್ದು ನಾಯಿ ಒಳ್ಳೆಯದಲ್ಲಂತೆ. ಸೊ ಹಾಕ್ಲಿಕ್ಕೆ ಕೂಡ ಬಿಡೋದಿಲ್ಲ ಕೆಲವರೆಲ್ಲ. ಆದರೂ ಪಾಪ ಅದು ಕೂಡ ಒಂದು ಜೀವವೇ ಅಲ್ಲ. ಸೊ ಹಾಗೆ ನಾನು ಜಾಸ್ತಿನೇ ಹಾಕಲಿಲ್ಲ, ರಸ್ಕಷ್ಟೇ ಹಾಕಿದೆ. ಜಾಸ್ತಿಯಾಗಿ ಎಲ್ಲರಿಗೆ ಮಾರ್ನಿಂಗ್ ಬೇಗ ಹೇಳೋದು ತುಂಬ ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ 4 ಗಂಟೆಗಲ್ಲ 3 ಗಂಟೆಗೆ ಬೇಕಾದರೆ ಎದ್ದು ಕೂತ್ಕೊಳ್ತಾರೆ. ಮಾರ್ನಿಂಗ್ ಬೇಗ ಏಳಲಿಕ್ಕೆ ಆಗದವರು ಆಲಸ್ಯಗಳು ಅಂತ ಅಲ್ಲ, ಆ್ಯಕ್ಚುಲಿ ನಿರ್ದಿಷ್ಟ ಒಂದು ಕಾರಣ ಇಲ್ಲ ಅಂತೇಳಿ ಅಷ್ಟೇ. ಮೇಯ್ನಾಗಿ ನಮಗೆ ಒಂದು ಬೇಗ ಮಲಗಿದರೆ, ಒಂದು 10 ಗಂಟೆಗೆಲ್ಲ ಮಲಗಿದರೆ ಉಂಟಲ್ಲ, ನಮಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಮಾರ್ನಿಂಗ್ ಏಳಲಿಕ್ಕೆ. ಅದು ಲೇಟ್ ಆದರೆ ಅಷ್ಟೇ ನಮಗೆ ಕಷ್ಟ ಆಗ್ತದೆ. ಆ್ಯಕ್ಚುಲಿ ಒಂದು ರೂಲ್ ಇದೆ, ಅದು 3-2-1-0 ರೂಲ್ ಅಂತ. ಇದರ ಪ್ರಕಾರ 3 hours ಬಿಫೋರ್ ಬೆಡ್ ನೋ ಫುಡ್ ಆರ್ ನೋ ಆಲ್ಕಹಾಲ್. 2 hours ಬಿಫೋರ್ ಬೆಡ್ ನೋ ಮೋರ್ ವರ್ಕ್. 1 hour ಬಿಫೋರ್ ಬೆಡ್ ನೋ ಸ್ಕ್ರೀನ್ ಟೈಮ್, ಸ್ವಿಚ್ ಆಫ್ ಮಾಡಬೇಕು ಮೊಬೈಲ್, ಟಿ ವಿ ಎಲ್ಲ. 0 ಅಂದರೆ ಮಾರ್ನಿಂಗ್ ಅಲ್ರಾಮ್ ಆಗುತ್ತಲ್ಲ, ನಾವು ಸ್ನೂಸ್ ಮಾಡ್ತಾ ಇರ್ತೇವೆ, 0 ಟೈಮ್ಸ್ ನಾವು ಸ್ನೂಸ್ ಮಾಡಬೇಕಂತೆ ಅಲ್ರಾಮನ್ನು. ಇದೊಂದು ಹೆಲ್ತಿಯ ಲೈಫಿಗೆ ಒಂದು ರೂಲ್, 3-2-1-0 ರೂಲ್. ಈಗ ತೆಂಗಿನಕಾಯಿ ತುಂಬ ಕಾಸ್ಟ್ಲಿ ಆಗಿದೆಲ್ಲ, ತುಂಬ ಕಷ್ಟ. ಯಾರ ಮನೆಯಲ್ಲಿ ಮರ ಇಲ್ಲಲ್ಲ ಅವರಿಗೆ ತುಂಬ ಕಷ್ಟ. ಈಗ ರೀಸೆಂಟ್ಲಿ 10 ತೆಂಗಿನಕಾಯಿ ನನಗೆ ಒಬ್ಬರು ಗುರ್ತದವರು ತಂದು ಕೊಟ್ಟರು. ಅವರಿಗೆ ನದಿಯಲ್ಲಿ ಬೊಳ್ಳ ಹೋಗ್ತದಲ್ಲ, ಆಗೆಲ್ಲ ತೆಂಗಿನಕಾಯಿ ಇಡ್ತಾರೆ. ಸೊ ಅಂಥ ತೆಂಗಿನಕಾಯಿ ಎಲ್ಲ ತಂದು ಕೊಟ್ಟರು ಅವರು ನಮಗೆ. ನಾವು ಸರಿ ಚೆಕ್ ಮಾಡಿ ತಗೊಂಡ್ವಿ. ನಾನಿಲ್ಲಿ ಹೀರೆಕಾಯಿದು ಪಲ್ಯ ಮತ್ತು ಸುವರ್ಣಗೆಡ್ಡೆದು ಪದಾರ್ಥ ಮಾಡ್ತಾಯಿದ್ದೇನೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಎದ್ರು ಎಲ್ಲರೂ. ಇಡ್ಲಿ ಕೂಡ ಮಾಡ್ತಾಯಿದ್ದೇನೆ. ನಮ್ಮನೇಲಿ ತೆಂಗಿನಕಾಯಿ ತುಂಬ ಬೇಕಾಗ್ತದೆ ಚಟ್ನಿಗೆ. ಮಾರ್ನಿಂಗ್ ಚಟ್ನಿ ಅಂತೂ ಡೈಲಿ ಇರುತ್ತೆ. ನನ್ನ ಮಗನಿಗೆ ಚಟ್ನಿ ಬೇಕೇ ಬೇಕು. ನನ್ನ ಮಗನಿಗೆ ಹಾಗೂ ನನ್ನ ಹಸ್ಬೆಂಡಿಗೆ ಅವರಿಗೆ ಚಟ್ನಿ ಬೇಕೇ ಬೇಕು, ಡೈಲಿ ಬೇಕು. ಹೀರೆಕಾಯಿದು ಪಲ್ಯ ಆಯಿತು, ಮತ್ತು ಇದು ಸುವರ್ಣಗೆಡ್ಡೆ ಎಲ್ಲ ಕುಕ್ಕರಲ್ಲಿ ಎಲ್ಲ ಬೇಯಿಸಿ ಇಟ್ಟೆ. ಬೆಳಗಿನ ಎಲ್ಲ ಒಂದು ಕೆಲಸ ಆದರೆ ಅಡಿಗೆದು ಅಷ್ಟು ಟೆನ್ಷನ್ ಇರೋದಿಲ್ಲ. ಮತ್ತೇನಾದರೂ ಫ್ರೈ ಮಾಡೋದೇನಾದರೂ ಇದ್ದರೆ ಮಧ್ಯಾಹ್ನ ಮಾಡ್ಬೋದು. ಈಗ ಇಷ್ಟು ಬೆಳಕು ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸದಿಂದ ಆಗಿದೆ. ಗಂಟೆ ಓನ್ಲಿ 7:15.
ಅಷ್ಟರಲ್ಲಿ ಶಿವಾಂಶ ಎದ್ದಿದ್ದ. ಅವನನ್ನು ಸ್ನಾನ ಮಾಡಿಸಿ ತಿನ್ನಿಸ್ಲಿಕ್ಕೆ ಕುತ್ಕೊಳಿಸಿದೆ. ಒಂದು ತಿನ್ನಿಸ್ಲಿಕ್ಕೆ ಅರ್ಧ ಗಂಟೆ ಉಂಟು. ಸೊ ಹಾಗೆ ನಾನು ಇಡ್ಲಿ ಮಾಡಿದ್ದೆ ಅಲ್ಲ, ಆಚೆ ಕಡೆ ಮಾಮಿ ಪುಂಡಿ ಮಾಡಿದ್ರು, ಹಾಗೆ 2 ಇತ್ತು ಐಟಮು. ಹಸ್ಬೆಂಡಿದ್ದು ವರ್ಕ್ 9 o'clock ಸ್ಟಾರ್ಟ್ ಆಗುತ್ತೆ. ಹಾಗೆ ಅವ್ರು ಕೂತ್ಕೊಂಡಿದ್ರು. ಅಷ್ಟರಲ್ಲಿ ನಮ್ಮದು ಹುಲ್ಲು ಕಟ್ ಮಾಡೋರು ಬಂದಿದ್ದರು. ಬ್ಯಾಕ್ ಸೈಡಲ್ಲಿ ತುಂಬ ಹುಲ್ಲಾಗಿತ್ತು. ಯಾವುದೊಂದು ಗಿಡ ಕೂಡ ಸರಿ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆಲ್ಲ ಕಟ್ ಮಾಡಿಸಿದ್ವಿ. ಹೇ ಗೈಸ್, ನಂದು ಇವತ್ತಿನ ಮಾರ್ನಿಂಗ್ ಹೀಗಿತ್ತು. ಬಾಯ್ ಬಾಯ್, ಟೇಕ್ ಕೇರ್.